ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ರೀಸೆಂಟ್ಲಿ ಕಂಪ್ಲೀಟೆಡ್ ಆಕ್ಷನ್, ಸ್ವಲ್ಪ ಸಮಯದ ಹಿಂದೆ ಮುಗಿದಂತಹ ಒಂದು ಕೆಲಸದ ಬಗ್ಗೆ ಹೇಳಬೇಕಾದ್ರೆ, ಮತ್ತು ಆಕ್ಷನ್ ಸ್ಟಾರ್ಟೆಡ್ ಇನ್ ಪಾಸ್ಟ್ ಬಟ್ ಕಂಪ್ಲೀಟೆಡ್ ಇನ್ ಪ್ರೆಸೆಂಟ್. ಈ ಸ್ವಲ್ಪ ಹೊತ್ತಿನ ಮೊದಲು ಅಂದ್ರೆ ಯಾವುದೋ ಒಂದು ಭೂತಕಾಲದಲ್ಲಿ ಪ್ರಾರಂಭವಾದ ವಾಕ್ಯ ವರ್ತಮಾನದಲ್ಲಿ ಪ್ರೆಸೆಂಟ್ ಅಲ್ಲಿ ಮುಕ್ತಾಯವಾಗಿದೆ ಅನ್ನೋ ಹೇಳುವ ಸಂದರ್ಭದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸ್ತೀವಿ. ನೋಡಿ, ನಾವು ಯಾವುದಾದ್ರೂ ಒಂದು ಕೆಲಸ ಪ್ರಸ್ತುತ ಅಥವಾ ವರ್ತಮಾನದಲ್ಲಿ ಅಥವಾ ಜಸ್ಟ್ ಆಗಿದೆ ಅಂತ ಹೇಳುವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಬಳಸ್ತೀವಿ. ಸೊ ಇಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಎಂಬ ಎರಡು ಹೆಲ್ಪಿಂಗ್ ವರ್ಬ್ ಅನ್ನು ಬಳಸ್ತೀವಿ, ನೆನಪಿರಲಿ, ಹ್ಯಾಸ್ ಮತ್ತು ಹ್ಯಾವ್. ಸೊ ಹ್ಯಾಸ್ ಅನ್ನ ಎಲ್ಲಿ ಬಳಸ್ತೀವಿ ಕೇಳಿದ್ರೆ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಹ್ಯಾಸ್ ಅನ್ನ ಹಿ, ಶಿ, ಇಟ್ ಮತ್ತು ಸಿಂಗ್ಯುಲರ್ ನೇಮ್ ಮುಂದೆ ಹ್ಯಾಸ್ ಅನ್ನ ಬಳಸ್ತೀವಿ, ನೆನಪಿರ್ಲಿ. ಹಿ, ಶಿ, ಇಟ್ ಮತ್ತೆ ಸಿಂಗ್ಯುಲರ್ ನೇಮ್ ಮುಂದೆ ಹ್ಯಾಸ್ ಬಳಸ್ತೀವಿ. ಇನ್ನು ಹ್ಯಾವ್ ಅನ್ನ ಎಲ್ಲಿ ಬಳಸ್ತೀವಿ ಕೇಳಿದ್ರೆ ಐ, ವಿ, ದೇ, ಯು ಮತ್ತೆ ಪ್ಲೂರಲ್ ನೇಮ್ಗಳ ಮುಂದೆ ಪ್ಲೂರಲ್ ನೇಮ್ಗಳ ಮುಂದೆ ಬಳಸ್ತೀವಿ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಇನ್ನೊಂದು ಪ್ರಮುಖ ಅಂಶ ಏನು ಕೇಳಿದ್ರೆ, ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಥರ್ಡ್ ಫಾರ್ಮ್ ವರ್ಬ್ ಯೂಸ್ ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಅಂತ ನಾವೇನು ಕರಿತೀವಲ್ಲ, ಸೊ ಈ ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಆಗುತ್ತೆ. ಹಾಗಾದ್ರೆ ನೇರವಾಗಿ ಸ್ಟ್ರಕ್ಚರಿಗೆ ಹೋಗೋಣ. ಸ್ಟ್ರಕ್ಚರ್ ತುಂಬ ಸಿಂಪಲ್ ಇದೆ. ಸ್ಟ್ರಕ್ಚರ್ ಈ ರೀತಿ ಇದೆ, ಸಿಂಪಲ್ ಸ್ಟ್ರಕ್ಚರ್ ಇರ್ತಿದೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಅಥವಾ ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ನೆಗೆಟಿವಲ್ಲಿ ನಾಟ್ ಆ್ಯಡ್ ಆಗುತ್ತೆ ಎಂದಿನಂತೆ. ಇಂಟ್ರೋಗೇಟಿವ್ಲಿ ಹ್ಯಾಸ್ ಹ್ಯಾವ್ ಮೊದಲಿಗೆ ಬರುತ್ತೆ. ಇಂಟ್ರೋಗೇಟಿವ್ ನೆಗೆಟಿವಲ್ಲಿ ಹ್ಯಾಸ್ ಹ್ಯಾವ್ ಮೊದಲಿಗೆ ಬಂದು ನಾಟ್ ಆ್ಯಡ್ ಆಗುತ್ತೆ. WH ಕ್ವಶನಲ್ಲಿ WH ವರ್ಡ್ ಮೊದಲಿಗೆ ಬರುತ್ತೆ. ಸ್ನೇಹಿತರೆ, ಈ ಸ್ಟ್ರಕ್ಚರ್ ಇದೆಯಲ್ಲ, ನಾವು ಈ ಹಿಂದಿನ ಎಲ್ಲ, ಇವತ್ತು 32ನೇ ಸೆಷನ್ ಇದು, ಹಿಂದಿನ ಎಲ್ಲ ಸೆಷನ್ನಲ್ಲೂ ನೀವು ನೋಡಿರ್ಬೋದು ಸ್ಟ್ರಕ್ಚರ್ ಸೇಮ್ ಇರುತ್ತೆ. ಅಂದರೆ ವರ್ಡ್ಗಳ ಬದಲಾವಣೆ ಆಗ್ಬೋದು ಬಿಟ್ರೆ ವರ್ಡ್ಗಳ ಜೋಡಣೆ ಸೇಮ್ ಆರ್ಡರ್ಲಿ ಇರುತ್ತೆ. ಹಾಗಾದರೆ ಇವತ್ತಿನ ಸ್ಟ್ರಕ್ಚರ್ನ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಸ್ಟ್ರಕ್ಚರ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕನ್ನಡದ ವಾಕ್ಯವನ್ನು ಮೊದಲಿಗೆ ಬರಿತೀನಿ ನಾನು. ಅವಳು ಕೆಲಸ ಮಾಡಿದ್ದಾಳೆ. ಅವಳು ಕೆಲಸ ಮಾಡಿದ್ದಾಳೆ. ಸ್ನೇಹಿತರೆ, ಇಲ್ಲಿ ಸೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾವು ಮಾತನಾಡುವಂಥ ಯಾವ ಸಿಚುವೇಶನ್ ಮಾತಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಕನ್ನಡದಲ್ಲಾದರೆ ಕೇವಲ 3 ಟೆನ್ಸನ್ನು ನೋಡ್ತೀವಿ, ಕಾಲವನ್ನು ನೋಡ್ತೀವಿ: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಬಟ್ ಇಂಗ್ಲೀಷಲ್ಲಿ ಭೂತಕಾಲದಲ್ಲಿಯೇ 4, ವರ್ತಮಾನದಲ್ಲಿ 4, ಭವಿಷ್ಯತ್ತಲ್ಲಿ 4 ವಾಕ್ಯ ಇರೋದ್ರಿಂದ ಸೆನ್ಸ್ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಅಂದರೆ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೋ ಒಂದು ಮಾತಾಡಬೇಕಾದ್ರೆ ಅವಳು ಜಸ್ಟ್ ಆ ಕೆಲಸ ಮಾಡಿದಾಳೆ ಅಂತ ಹೇಳುವ ಸಂದರ್ಭದಲ್ಲಿ ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಆಗುತ್ತೆ. ಸೊ ಅವಳು ಕೆಲಸ ಮಾಡಿದ್ದಾಳೆ. ನೆಗೆಟಿವ್ ಬಂದರೆ ಅವಳು ಕೆಲಸ ಮಾಡಿ ಆಗಿಲ್ಲ, ಮಾಡಿ ಆಗಿಲ್ಲ ಇನ್ನು. ನೆಕ್ಸ್ಟ್, ಅವಳು ಕೆಲಸ ಮಾಡಿದ್ದಾಳ. ಅವಳು ಕೆಲಸ ಮಾಡಿದ್ದಾಳ. ಇನ್ನು ಅವಳು ಕೆಲಸ ಮಾಡಿ ಆಗಿಲ್ವೇ. ಅವಳು ಕೆಲಸ ಮಾಡಿ ಆಗಿಲ್ಲವೇ. ಅವಳು ಏಕೆ ಕೆಲಸ ಮಾಡಿದ್ದಾಳೆ. ಏಕೆ ಕೆಲಸ ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ಇಲ್ಲಿ ಸೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಾತನಾಡುವ ಸಂದರ್ಭದಲ್ಲಿ ಜಸ್ಟ್ ಆ ಕೆಲಸ ಮಾಡಿದ್ದಾಳೆ, ಜಸ್ಟ್ ಆ ಕೆಲಸ ಮಾಡಾಗಿಲ್ಲ, ಜಸ್ಟ್ ಆ ಕೆಲಸ ಮಾಡಿದ್ಲ, ಜಸ್ಟ್ ಆ ಕೆಲಸ ಮಾಡಾಗಿಲ್ವೇ, ಜಸ್ಟ್ ಆ ಕೆಲಸ ಯಾಕೆ ಮಾಡಿದ್ಲು, ಈ ಅರ್ಥದಲ್ಲಿ ಬರುತ್ತೆ, ನೆನಪಿರಲಿ. ಸೊ ಕನ್ನಡದಲ್ಲಿ ನಾವು ಈಗ ತಾನೇ ಅಂತ ಹೇಳೋದಕ್ಕಿಂತ ಅವಳು ಕೆಲಸ ಮಾಡಿದಾಳೆ ಅಂತ ಆ್ಯಸ್ ಯೂಶುವಲ್ ಹೇಳ್ತೀವಿ. ಸೊ ಇದನ್ನು ಇಂಗ್ಲೀಷಲ್ಲಿ ಹೆಂಗೆ ಹೇಳೋದು, ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಯಾವ ರೀತಿಯಾಗಿ ನಾವು ವಾಕ್ಯ ಮಾಡ್ತೀವಿ. ಮೊದಲ ವಾಕ್ಯ, ಅವಳು ಕೆಲಸ ಮಾಡಿದ್ದಾಳೆ. ಶಿ ಹ್ಯಾಸ್ ವರ್ಕ್ಡ್. ಶಿ ಹ್ಯಾಸ್ ವರ್ಕ್ಡ್. ನೋಡಿ, ಅದೇ ಇನ್ ಕೇಸ್ ಐ ಬಂದಿದ್ರೆ ಐ ಹ್ಯಾವ್ ವರ್ಕ್ಡ್ ಆಗ್ತಾ ಇತ್ತು. ನೋಡಿ, ಹಿ, ಶಿ, ಇಟ್ ಮತ್ತೆ ಸಿಂಗ್ಯುಲರ್ ನೇಮ್ ಮುಂದೆ ಹ್ಯಾಸ್ ಆ್ಯಡ್ ಆಗುತ್ತೆ, ಆಗಲೇ ಹೇಳಿದ್ವಿ. ಅವಳು ಕೆಲಸ ಮಾಡಿ ಆಗಿಲ್ಲ. ಶಿ ಹ್ಯಾಸ್ ನಾಟ್ ವರ್ಕ್ಡ್. ಶಿ ಹ್ಯಾಸ್ ನಾಟ್ ವರ್ಕ್ಡ್.
ಅವಳು ಕೆಲಸ ಮಾಡಿದ್ದಾಳ ಹೇಳೋದಕ್ಕೆ ಹ್ಯಾಸ್ ಶಿ ವರ್ಕ್ಡ್, ಹ್ಯಾಸ್ ಶಿ ವರ್ಕ್ಡ್. ಅವಳು ಕೆಲಸ ಮಾಡಿ ಆಗಿಲ್ವೇ, ಹ್ಯಾಸ್ ಶಿ ನಾಟ್ ವರ್ಕ್ಡ್, ಹ್ಯಾಸ್ ಶಿ ನಾಟ್ ವರ್ಕ್ಡ್. ಅವಳು ಯಾಕೆ ಕೆಲಸ ಮಾಡಿದ್ದಾಳೆ, ವೈ ಹ್ಯಾಸ್ ಶಿ ವರ್ಕ್ಡ್, ವೈ ಹ್ಯಾಸ್ ಶಿ ವರ್ಕ್ಡ್. ನೋಡಿ, ಅವಳು ಕೆಲಸ ಮಾಡಿದ್ದಾಳೆ, ಶಿ ಹ್ಯಾಸ್ ವರ್ಕ್ಡ್. ಅವಳು ಕೆಲಸ ಮಾಡಿ ಆಗಿಲ್ಲ, ಶಿ ಹ್ಯಾಸ್ ನಾಟ್ ವರ್ಕ್ಡ್. ಅವಳು ಕೆಲಸ ಮಾಡಿದ್ದಾಳ, ಹ್ಯಾಸ್ ಶಿ ವರ್ಕ್ಡ್. ಅವಳು ಕೆಲಸ ಮಾಡಿ ಆಗಿಲ್ವೇ, ಹ್ಯಾಸ್ ಶಿ ನಾಟ್ ವರ್ಕ್ಡ್. ಅವಳು ಯಾಕೆ ಕೆಲಸ ಮಾಡಿದ್ದಾಳೆ, ವೈ ಹ್ಯಾಸ್ ಶಿ ವರ್ಕ್ಡ್. ಸೊ ಉದಾಹರಣೆ ವಾಕ್ಯಗಳಿಗೆ ಹೋಗೋಣ. ನಾವು ನೀರು ಕುಡಿದೆವು, ಇಲ್ಲೂ ಕೂಡ ಈಗ ತಾನೇ ಕೆಲಸ ಆಗಿದೆ ಅನ್ನುವಂತಹ ಅರ್ಥದಲ್ಲಿ ಬರುತ್ತೆ. ನಾನು ಮೊದಲೇ ಹೇಳಿದಾಗೆ ಅರ್ಥ ಇಂಪಾರ್ಟೆಂಟ್, ಮಾತನಾಡುವಂಥ ಸಂದರ್ಭ ಇಂಪಾರ್ಟೆಂಟ್. ನಾವು ನೀರು ಕುಡಿದೆವು, ವಿ ಹ್ಯಾವ್ ಡ್ರಂಕ್ ವಾಟರ್, ವಿ ಹ್ಯಾವ್ ಡ್ರಂಕ್ ವಾಟರ್. ಇನ್ನೊಂದು ಗಮನಿಸಿ, ಎಲ್ಲ ಒಂದು ವಾಕ್ಯದಲ್ಲಿಯೂ ಕೂಡ ವರ್ಬ್ ಥರ್ಡ್ ಫಾರ್ಮಲ್ಲಿ ಇರುತ್ತೆ, P3 ಇರುತ್ತೆ. ನಾನು ಸಿನಿಮಾ ನೋಡಿದೆನು, ಈಗ ತಾನೇ ನೋಡಿದೆನು ಅನ್ನೋ ಅರ್ಥ ಐ ಹ್ಯಾವ್ ಸೀನ್ ದಟ್ ಮೂವಿ, ಐ ಹ್ಯಾವ್ ಸೀನ್ ದಟ್ ಮೂವಿ. ನಾವು ಯಾವುದೇ ಮೇಲ್ ಸ್ವೀಕರಿಸಿಲ್ಲ, ನಾವು ಯಾವುದೇ ಮೇಲ್ ಸ್ವೀಕರಿಸಿಲ್ಲ, ವಿ ಹ್ಯಾವಂಟ್ ರಿಸೀವ್ಡ್ ಎನಿ ಮೇಲ್, ವಿ ಹ್ಯಾವಂಟ್ ರಿಸೀವ್ಡ್ ಎನಿ ಮೇಲ್. ಅವರು ಪಿಯಾನೋ ನುಡಿಸಿದ್ರ, ಅವರು ಪಿಯಾನೋ ನುಡಿಸಿದ್ರ ಹೇಳೋದಕ್ಕೆ ಹ್ಯಾವ್ ದೇ ಪ್ಲೇಡ್ ದ ಪಿಯಾನೋ, ಹ್ಯಾವ್ ದೇ ಪ್ಲೇಡ್ ದ ಪಿಯಾನೋ. ನಾನು ಯಾವತ್ತೂ ಸೊರಬಕ್ಕೆ ಹೋಗಿಲ್ಲ ಅಂತ ಹೇಳೋದಕ್ಕೆ, ನಾನು ಯಾವತ್ತೂ ಸೊರಬಕ್ಕೆ ಹೋಗಿಲ್ಲ ಅನ್ನೋಕ್ಕೆ ಐ ಹ್ಯಾವ್ ನೆವರ್ ಗಾನ್ ಟು ಸೊರಬ, ಐ ಹ್ಯಾವ್ ನೆವರ್ ಗಾನ್ ಟು ಸೊರಬ. ಅವರು ಹೊಸ ಕಾರ್ ಕೊಂಡುಕೊಂಡ್ರು, ಅವರು ಹೊಸ ಕಾರ್ ತಗೊಂಡ್ರು ಅನ್ನೋದಕ್ಕೆ ದೇ ಹ್ಯಾವ್ ಬಾಟ್ ಅ ನ್ಯೂ ಕಾರ್, they have bought a new car. ಇನ್ನೊಮ್ಮೆ ನೋಡೋಣ. ನಾವು ನೀರು ಕುಡಿದೆವು, ವಿ ಹ್ಯಾವ್ ಡ್ರಂಕ್ ವಾಟರ್. ನಾನು ಸಿನಿಮಾ ನೋಡಿದೆನು, ಐ ಹ್ಯಾವ್ ಸೀನ್ ದಟ್ ಮೂವಿ. ನಾವು ಯಾವುದೇ ಮೇಲ್ ಸ್ವೀಕರಿಸಿಲ್ಲ, ವಿ ಹ್ಯಾವಂಟ್ ರಿಸೀವ್ಡ್ ಎನಿ ಮೇಲ್. ಅವರು ಪಿಯಾನೋ ನುಡಿಸಿದ್ರ, ಹ್ಯಾವ್ ದೇ ಪ್ಲೇಡ್ ದ ಪಿಯಾನೋ. ನಾನು ಯಾವತ್ತೂ ಸೊರಬಕ್ಕೆ ಹೋಗಿಲ್ಲ, ಐ ಹ್ಯಾವ್ ನೆವರ್ ಗಾನ್ ಟು ಸೊರಬ. ಅವರು ಹೊಸ ಕಾರ್ ಕೊಂಡುಕೊಂಡ್ರು, ದೇ ಹ್ಯಾವ್ ಬಾಟ್ ಅ ನ್ಯೂ ಕಾರ್. ಇನ್ನೊಂದಷ್ಟು ವಾಕ್ಯಗಳನ್ನು ನೋಡೋಣ. ನಾನು ಮನೆಯಲ್ಲಿ ಓದಿದೆನು, ನಾನು ಮನೆಯಲ್ಲಿ ಓದಿದೆ ಅನ್ನೋದಕ್ಕೆ ಐ ಹ್ಯಾವ್ ಸ್ಟಡೀಡ್ ಅಟ್ ಹೋಮ್, ಐ ಹ್ಯಾವ್ ಸ್ಟಡೀಡ್ ಅಟ್ ಹೋಮ್. ಅವನು ಲೈಬ್ರರಿಗೆ ಹೋದನು, ಅವನು ಲೈಬ್ರರಿಗೆ ಹೋದ ಅಂತ ಹೇಳೋದಕ್ಕೆ he has gone to library, he has gone to library. ನನ್ನ ತಂಗಿ ಶಾಲೆಗೆ ಹೋದಳು, ನನ್ನ ಸಿಸ್ಟರ್ ಶಾಲೆಗೆ ಹೋದಳು ಅನ್ನೋದಕ್ಕೆ ಮೈ ಸಿಸ್ಟರ್ ಹ್ಯಾಸ್ ಗಾನ್ ಟು ಸ್ಕೂಲ್, ಮೈ ಸಿಸ್ಟರ್ ಹ್ಯಾಸ್ ಗಾನ್ ಟು ಸ್ಕೂಲ್. ಅವನು ರೂಮ್ ಶುಚಿಗೊಳಿಸಿದನು, he has cleaned room, he has cleaned the room. ಶಿವ ರಾಧಳಿಗೆ ಪ್ರಾಮಿಸ್ ಮಾಡಿದ್ನ, ಹ್ಯಾಸ್ ಶಿವ ಪ್ರಾಮಿಸ್ ಟು ರಾಧಾ, ಹ್ಯಾಸ್ ಶಿವ ಪ್ರಾಮಿಸ್ಡ್ ರಾಧಾ. ಅವನು ಕ್ರಿಕೆಟ್ ಆಡಿದ್ನ, ಅವನು ಕ್ರಿಕೆಟ್ ಆಡಿದ್ನ, ಹ್ಯಾಸ್ ಹಿ ಪ್ಲೇಡ್ ಕ್ರಿಕೆಟ್, ಹ್ಯಾಸ್ ಹಿ ಪ್ಲೇಡ್ ಕ್ರಿಕೆಟ್. ಅವನು ಯಾಕೆ ಕೆಲಸ ಬಿಟ್ಟ,
ಅವನು ಯಾಕೆ ಕೆಲಸ ಬಿಟ್ಟ? ವೈ ಹ್ಯಾಸ್ ಹಿ ಲೆಫ್ಟ್ ದ ಜಾಬ್? ವೈ ಹ್ಯಾಸ್ ಹಿ ಲೆಫ್ಟ್ ದ ಜಾಬ್? ನಾನು ಮನೆಯಲ್ಲಿ ಓದಿದೆನು. ಐ ಹ್ಯಾವ್ ಸ್ಟಡಿಡ್ ಅಟ್ ಹೋಮ್. ಅವನು ಲೈಬ್ರರಿಗೆ ಹೋದನು. ಹಿ ಹ್ಯಾಸ್ ಗಾನ್ ಟು ಲೈಬ್ರರಿ. ನನ್ನ ತಂಗಿ ಶಾಲೆಗೆ ಹೋದಳು. ಮೈ ಸಿಸ್ಟರ್ ಹ್ಯಾಸ್ ಗಾನ್ ಟು ಸ್ಕೂಲ್. ಅವನು ರೂಮ್ ಶುಚಿಗೊಳಿಸಿದನು. ಹಿ ಹ್ಯಾಸ್ ಕ್ಲೀನ್ ದ ರೂಮ್. ಶಿವ ರಾಧಾಳಿಗೆ ಪ್ರಾಮಿಸ್ ಮಾಡಿದ್ನ? ಹ್ಯಾಸ್ ಶಿವ ಪ್ರಾಮಿಸ್ಡ್ ರಾಧಾ? ಅವನು ಕ್ರಿಕೆಟ್ ಆಡಿದ್ನ? ಹ್ಯಾಸ್ ಹಿ ಪ್ಲೇಯ್ಡ್ ಕ್ರಿಕೆಟ್? ಅವನು ಯಾಕೆ ಕೆಲಸ ಬಿಟ್ಟ? ವೈ ಹ್ಯಾಸ್ ಹಿ ಲೆಫ್ಟ್ ಜಾಬ್? ಸೊ ಸ್ನೇಹಿತರೆ, ಈ ರೀತಿಯಾಗಿ ಅತ್ಯಂತ ಸುಲಭವಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ವಾಕ್ಯಗಳನ್ನು ಮಾಡ್ಬೋದು. ಸೊ ನೀವು ಕೂಡ ಇದೇ ಮಾದರಿಯ ವಾಕ್ಯಗಳನ್ನು ಆದಷ್ಟು ಮಾಡಿ ಮತ್ತು ಇವತ್ತಿನ ವರ್ಕ್ಶೀಟನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಟುಡೇಸ್ ವರ್ಕ್ಶೀಟ್ ಈಸ್ ಹಿಯರ್. ನಾನು ತಿಂಡಿ ತಿಂದು ಆಯಿತು. ಅವನು ಸಾಕರ್ ಆಡಿ ಆಯಿತು. ಅವಳು ಪುಸ್ತಕ ಓದಿ ಆಯಿತು. ಅವಳು ಸಣ್ಣ ಕತೆ ಬರೆದಾಯಿತು. ನೀನು ಅವನನ್ನು ಭೇಟಿ ಮಾಡಿ ಆಯಿತಾ? ಸೊ ಈ ವಾಕ್ಯಗಳಿಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.